ಅಧ್ಯಕ್ಷರೇ, ಇವತ್ತು ಜೈನ ಮುನಿಗಳಾದಂಥ ಆಚಾರ್ಯ 108 ವಿದ್ಯಾಸಾಗರ ಮಹಾರಾಜರು ಸಲ್ಲೇಖನದ ಮೂಲಕ ಮುಕ್ತಿಯನ್ನು ಪಡೆದಿದ್ದಾರೆ. ಜೈನ ಧರ್ಮ ಭಾರತದ ಅತ್ಯಂತ ಒಂದು ಶ್ರೇಷ್ಠ ಧರ್ಮ ಅಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿಗೆ ಭಾರತೀಯತೆಯನ್ನು ಅತ್ಯಂತ ಪ್ರೀತಿಯನ್ನು ಹೊಂದಿದಂಥ ಒಂದು ಧರ್ಮ. ಒಂದು ಕಾಲದಲ್ಲಿ ಜೈನ ಧರ್ಮ ಭಾಳ ಉತ್ಸಾಹ ಸ್ಥಿತಿಯಲ್ಲಿ ದೇಶದಲ್ಲಿತ್ತು. ಏನಾಯ್ತು ಅಧ್ಯಕ್ಷ, ಅಲ್ಲಿರುವಂತಹ ಅತ್ಯಂತ ಕಠಿಣವಾದಂಥ ಅವರ ಆಚರಣೆಗಳಿದಾವೆ. ಮುಂದೆ ಅದು ಜೈನ ಧರ್ಮ ಇವತ್ತು ಅಲ್ಪಸಂಖ್ಯಾತರ ಒಂದು ಇದರಲ್ಲಿ ಬರುವಂಥದ್ದಾಯಿತು. ಅವರ ಈಗಾಗಲೇ ನಮ್ಮ ಮಾನ್ಯ ಕಂದಾಯ ಸಚಿವರು ಹೇಳದಂತೆ ಈ ಸಲ್ಲೇಖನ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಎಂತಿಂಥವ್ರು ಅಧ್ಯಕ್ಷರೇ ನಾವು ನೋಡ್ತೀವಿ. ನಮ್ಮಲ್ಲಿ ಸಹ ಸಾಕಷ್ಟು ಜೈನ ಧರ್ಮದವರು ಅದಾರೆ. ಅಧ್ಯಕ್ಷರೇ, ಇವತ್ತು ಜೈನ ಮುನಿಗಳಾದಂಥ ಆಚಾರ್ಯ 108 ವಿದ್ಯಾಸಾಗರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಸಾಗರ ಮಹಾರಾಜರು ಸಲ್ಲೇಖನದ ಮೂಲಕ ಮುಕ್ತಿಯನ್ನು ಪಡೆದಿದ್ದಾರೆ. ಜೈನ ಧರ್ಮ ಭಾರತದ ಅತ್ಯಂತ ಒಂದು ಶ್ರೇಷ್ಠ ಧರ್ಮ ಅಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿಗೆ ಭಾರತೀಯತೆಯನ್ನು ಅತ್ಯಂತ ಪ್ರೀತಿಯನ್ನು ಹೊಂದಿದಂಥ ಒಂದು ಧರ್ಮ. ಒಂದು ಕಾಲದಲ್ಲಿ ಜೈನ ಧರ್ಮ ಭಾಳ ಉತ್ಸಾಹ ಸ್ಥಿತಿಯಲ್ಲಿ ದೇಶದಲ್ಲಿತ್ತು. ಏನಾಯ್ತು ಅಧ್ಯಕ್ಷ, ಅಲ್ಲಿರುವಂತಹ ಅತ್ಯಂತ ಕಠಿಣವಾದಂಥ ಅವರ ಆಚರಣೆಗಳಿದಾವೆ. ಮುಂದೆ ಅದು ಜೈನ ಧರ್ಮ ಇವತ್ತು ಅಲ್ಪಸಂಖ್ಯಾತರ ಒಂದು ಇದರಲ್ಲಿ ಬರುವಂಥದ್ದಾಯಿತು. ಅವರ ಈಗಾಗಲೇ ನಮ್ಮ ಮಾನ್ಯ ಕಂದಾಯ ಸಚಿವರು ಹೇಳದಂತೆ ಈ ಸಲ್ಲೇಖನ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಎಂತಿಂಥವ್ರು ಅಧ್ಯಕ್ಷರೇ ನಾವು ನೋಡ್ತೀವಿ. ನಮ್ಮಲ್ಲಿ ಸಹ ಸಾಕಷ್ಟು ಜೈನ ಧರ್ಮದವರು ಅದಾರೆ.